ಇನ್ನ 2 ಕಾರ್ಯಕ್ರಮಗಳು ನಾನು ನಿಮ್ಗೆ ಪ್ರೆಸ್ ಮೀಟ್ ನಲ್ಲಿ ಪ್ರೆಸ್ ನೋಟ್ ನಲ್ಲಿ ಕೊಟ್ಟಿಲ್ಲ. ಇನ್ನೆರಡು ಕಾರ್ಯಕ್ರಮಗಳು ಸಹ ಹಮ್ಮಿಕೊಂಡಿದ್ವಿ. ಒಂದು PUC ಹೆಣ್ಮಕ್ಳು ಯಾರು ಚಿತ್ರದುರ್ಗದಲ್ಲಿ ಇರುವಂತಹ ಹೆಣ್ಮಕ್ಳು, ರೆಸಿಡೆನ್ಸ್ ಆಫ್ ಚಿತ್ರದುರ್ಗ ಮತ್ತೆ ಚಿತ್ರದುರ್ಗ ಗವರ್ಮೆಂಟ್ ಕಾಲೇಜ್ ನಲ್ಲಿ ಓದಿದಂತ ಹೆಣ್ಮಕ್ಳು PUC ನಲ್ಲಿ 550 ಮಾರ್ಕ್ಸ್ ಯಾರು ತೆಗೆದಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ 550 ಪ್ಲಸ್ ಯಾರು ತೆಗೆದಿದ್ದಾರೆ ಅವ್ರಿಗೆ ಒಂದು ಪ್ರೋತ್ಸಾಹದ ಆಗಿ ಒಂದು 3,500 ರೂಪಾಯಿ ಒಂದು ಗೌರವಧನ ಕೊಟ್ಟು ಮತ್ತು ಒಂದು ಮೊಮೆಂಟೋ ಕೊಡ್ಬೇಕು ಅಂತ ಹೇಳಿ ಜೂನ್ 19ನೇ ತಾರೀಕು ಆ ಕಾರ್ಯಕ್ರಮ ಮೋಸ್ಟ್ ಪ್ರಾಬ್ಲಿ ನಿಮ್ ಪ್ರೆಸ್ ಕ್ಲಬ್ ನಲ್ಲಿ ಆಯೋಜನೆ ಮಾಡ್ಬೇಕು ಅನ್ಕೊಂಡಿದೀವಿ. ಸ್ವಲ್ಪ ಕಡಿಮೆ ಜನ ಇದ್ರೆ, ಈಗ ಅಂದ್ರೆ PUC ನಲ್ಲಿ ಈ ಒಂದು ಕ್ರೈಟೀರಿಯಾಗೆ ಇಡೀ ಜಿಲ್ಲೆಯಲ್ಲಿ ಬರೀ 39 ಜನ ಹೆಣ್ಮಕ್ಳಿದ್ದಾರೆ ಅಷ್ಟೇ. ಸೊ ನಾನು ಇನ್ನ ಜಾಸ್ತಿ ಇರ್ತಾರೆ ಅನ್ಕೊಂಡೆ, ಬರೀ 39 ಜನ ಇದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಇವನ್ PUC SSLC ಸ್ಟೂಡೆಂಟ್ಸ್ ಇನ್ಕ್ಲೂಡ್ ಮಾಡಿದೀವಿ. ಈಗ ಅವ್ರಿಗೂ ಸಹ ಒಂದು ಯಾರು 590 ಇಂದ ಜಾಸ್ತಿ ತೆಗೆದಿರ್ತಾರೋ, ಗವರ್ಮೆಂಟ್ ಶಾಲೆ ಹೆಣ್ಮಕ್ಳು ಯಾರು ರೆಸಿಡೆನ್ಸ್ ಆಫ್ ಚಿತ್ರದುರ್ಗ ಜಿಲ್ಲೆ ಇದಾರೋ ಅವ್ರಿಗೂ ಸಹ ಈ ಒಂದು ಪ್ರೋತ್ಸಾಹಧನ 2,500 ಪ್ಲಸ್ ಮೊಮೆಂಟೋ ಕೊಡ್ಬೇಕು ಅಂತ ಇದನ್ನ ಎಕ್ಸ್ಟೆಂಡ್ ಮಾಡ್ಬೇಕು. PUC ನಲ್ಲೇ ನಮ್ಗೆ ಜಾಸ್ತಿ ಮಂದಿ ಸಿಕ್ಕಿದ್ರೆ ನಾವು SSL ಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇರ್ಲಿಲ್ಲ. ಬಟ್ 39 ಜನ ಮಾತ್ರ ಹೆಣ್ಮಕ್ಳು ಇಡೀ ಜಿಲ್ಲೆಯಲ್ಲಿ 550ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ. ಸೊ ಹಾಗಾಗಿ ಸುಮಾರು 800 ಜನ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದು ಸಹ 19ನೇ ತಾರೀಕು ಜೂನ್